ಪುಲ್ವಾಮಾ ದಾಳಿಯ ನಂತರ ಇದೇ ರೀತಿಯ ಸಿದ್ಧತೆ. ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸಕ್ಕೆ ಮುಂದಾಗಿದ್ದಂತಹ ಪಾಕಿಸ್ತಾನ ಈಗ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಆಗಿದೆ. ನಿನ್ನೆ ಕ್ಷಿಪಣಿ ತಾಲೀಮು ನಡೆಸಿ ಪಂಥಾಹ್ವಾನ ನೀಡಿತ್ತು ಭಾರತ. ಇವತ್ತು ಅರಬ್ಬಿ ಸಮುದ್ರದಲ್ಲಿ ವಿಮಾನ ವಾಹಕ ನೌಕೆ ನಿಯೋಜನೆಯಾಗಿದೆ. ಸ್ವದೇಶಿ ನಿರ್ಮಿತ ಐಎನ್ಎಸ್ ವಿಕ್ರಾಂತ್ ನೌಕೆ ನೌಕಾಪಡೆಯಿಂದ ನಿಯೋಜನೆ ಆಗಿದೆ. ಯುದ್ಧ ವಿಮಾನಗಳ ಹಾರಾಟಕ್ಕೆ ಐಎನ್ಎಸ್ ವಿಕ್ರಾಂತ್ ನೌಕೆ ವೇದಿಕೆಯಾಗುತ್ತೆ. ವಿಕ್ರಾಂತ್ಗೆ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳ ನಿರ್ವಹಿಸಬಲ್ಲಂತಹ ತಾಕತ್ತಿದೆ. ಯುದ್ಧ ನಡೆದರೆ ಗೇಮ್ ಚೇಂಜ್ ಮಾಡಬಲ್ಲಂತಹ ಯುದ್ಧ ನೌಕೆ ಅಂತಂದ್ರೆ ಅದು ವಿಕ್ರಾಂತ್ ಯುದ್ಧ ನೌಕೆ. 1971ರ ಯುದ್ಧವನ್ನ ಇದೇ ವಿಕ್ರಾಂತ್ ನೌಕೆ ಗೆಲ್ಲಿಸಿಕೊಟ್ಟಿದೆ. ಅದೇ ಮಾದರಿಯಲ್ಲಿ ಈಗ ಅರಬ್ಬಿ ಸಮುದ್ರದಲ್ಲಿ ವಿಕ್ರಾಂತ್ ನಿಯೋಜನೆ ಮಾಡಲಾಗಿದೆ. ಪುಲ್ವಾಮಾ ದಾಳಿಯ ನಂತರ ಇದೇ ರೀತಿಯ ಸಿದ್ಧತೆ. ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸಕ್ಕೆ ಮುಂದಾಗಿದ್ದಂತಹ ಪಾಕಿಸ್ತಾನ ಈಗ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಆಗಿದೆ. ನಿನ್ನೆ ಕ್ಷಿಪಣಿ ತಾಲೀಮು ನಡೆಸಿ ಪಂಥಾಹ್ವಾನ ನೀಡಿತ್ತು ಭಾರತ. ಇವತ್ತು ಅರಬ್ಬಿ ಸಮುದ್ರದಲ್ಲಿ ವಿಮಾನ ವಾಹಕ ನೌಕೆ ನಿಯೋಜನೆಯಾಗಿದೆ. ಸ್ವದೇಶಿ ನಿರ್ಮಿತ ಐಎನ್ಎಸ್ ವಿಕ್ರಾಂತ್ ನೌಕೆ ನೌಕಾಪಡೆಯಿಂದ ನಿಯೋಜನೆ ಆಗಿದೆ. ಯುದ್ಧ ವಿಮಾನಗಳ ಹಾರಾಟಕ್ಕೆ ಐಎನ್ಎಸ್ ವಿಕ್ರಾಂತ್ ನೌಕೆ ವೇದಿಕೆಯಾಗುತ್ತೆ. ವಿಕ್ರಾಂತ್ಗೆ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳ ನಿರ್ವಹಿಸಬಲ್ಲಂತಹ ತಾಕತ್ತಿದೆ. ಯುದ್ಧ ನಡೆದರೆ ಗೇಮ್ ಚೇಂಜ್ ಮಾಡಬಲ್ಲಂತಹ ಯುದ್ಧ ನೌಕೆ ಅಂತಂದ್ರೆ ಅದು ವಿಕ್ರಾಂತ್ ಯುದ್ಧ ನೌಕೆ. 1971ರ ಯುದ್ಧವನ್ನ ಇದೇ ವಿಕ್ರಾಂತ್ ನೌಕೆ ಗೆಲ್ಲಿಸಿಕೊಟ್ಟಿದೆ. ಅದೇ ಮಾದರಿಯಲ್ಲಿ ಈಗ ಅರಬ್ಬಿ ಸಮುದ್ರದಲ್ಲಿ ವಿಕ್ರಾಂತ್ ನಿಯೋಜನೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.